ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ ಸನಾತ್ ಸುಜಾತಿಯ 6ನೇ ಅಧ್ಯಾಯ. ಇದರಿಂದ ಪರಮಾತ್ಮನ ಸ್ವರೂಪ ಮತ್ತೆ ಅದನ್ನು ಯೋಗಿ ಜನರು ಸಾಕ್ಷಾತ್ಕರಿಸಿಕೊಳ್ಳೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸನಾತ್ ಸುಜಾತನರು ಹೇಳ್ತಾರೆ, ಯಾವ ಬ್ರಹ್ಮ ಪ್ರಸಿದ್ಧನಾಗಿದ್ದಾನೋ ಅವನು ಶುದ್ಧ, ಮಹಾನ್ ಜ್ಯೋತಿರ್ಮಯ ಮತ್ತೆ ವಿಶಾಲ ಯಶರೂಪದವನು. ಎಲ್ಲ ದೇವತೆಗಳು ಕೂಡ ಅವನ ಉಪಾಸನೆಯನ್ನೇ ಮಾಡ್ತಾರೆ. ಅವನ ಪ್ರಕಾಶ ಇದೆಯಲ್ಲ, ಅದರಿಂದಾನೇ ಸೂರ್ಯ ಕೂಡ ಪ್ರಕಾಶಿಸ್ತಾನೆ. ಮತ್ತೆ ಆ ಸನಾತನ ಭಗವಂತನನ್ನ ಯೋಗಿ ಜನರು ಸಾಕ್ಷಾತ್ಕರಿಸ್ಕೊಳ್ತಾರೆ. ಅಂದ್ರೆ ಯಾರಿಂದ ಪ್ರಕಾಶ ಬರುತ್ತೋ, ಸೂರ್ಯ ಕೂಡ ಪ್ರಕಾಶವನ್ನ ಯಾರಿಂದ ತಗೊಳ್ತಾನೋ ಆ ಭಗವಂತನನ್ನ ಯೋಗಿ ಜನರು ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ. ಮತ್ತೆ ಶುದ್ಧ ಸಚ್ಚಿದಾನಂದ ಪರಬ್ರಹ್ಮನಿಂದ ಹಿರಣ್ಯ ಗರ್ಭದ ಉತ್ಪತ್ತಿ ಆಗುತ್ತೆ. ಮತ್ತು ಅದರಿಂದಾನೇ ಅದು ವೃದ್ಧಿಯನ್ನು ಕೂಡ ಪಡೆಯುತ್ತೆ. ಆ ಶುದ್ಧ ಜ್ಯೋತಿರ್ಮಯ ಬ್ರಹ್ಮನೇ ಸೂರ್ಯ ಮುಂತಾದ ಸಂಪೂರ್ಣ ಜ್ಯೋತಿರ್ಮಯದ ಒಳಗಡೆ ಸ್ಥಿತನಾಗಿ ಪ್ರಕಾಶಗೊಳಿಸ್ತಾ ಇರ್ತಾನೆ. ಅಂದ್ರೆ ಅವನಿಂದಾನೇ ಪ್ರಕಾಶ ಬರುವಂಥದ್ದು. ಅವನು ಬೇರೆಯವರಿಂದ ಪ್ರಕಾಶಿತನಾಗೋದಿಲ್ಲ, ಸ್ವತಃ ಎಲ್ಲರ ಪ್ರಕಾಶಕನಾಗಿರ್ತಾನೆ. ಆ ಸನಾತನ ಭಗವಂತನ ಸಾಕ್ಷಾತ್ಕಾರವನ್ನೇ ಯೋಗಿ ಜನರು ಮಾಡ್ಕೊಳ್ತಾರೆ. ಅಂದ್ರೆ ಯೋಗಿಗಳು ಯಾರನ್ನ ಸಾಕ್ಷಾತ್ಕರಿಸ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಹೇಳ್ತಾ ಆ ಭಗವಂತನ ವಿಶೇಷ ಗುಣಗಳು, ವಿಶೇಷತೆಯನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಪರಮಾತ್ಮನಿಂದಾನೇ ನೀವು, ಅಂದ್ರೆ ಪ್ರಕೃತಿ ಉತ್ಪತ್ತಿ ಆಯಿತು. ಅಂದ್ರೆ ನಾವೆಲ್ಲ ಪ್ರಕೃತಿ ಅಲ್ವಾ, ಅದಕ್ಕೋಸ್ಕರ ಇಲ್ಲಿ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾರೆ, ಪರಮಾತ್ಮನಿಂದಾನೇ ನೀವು, ಅಂದ್ರೆ ಪ್ರಕೃತಿ ಎಲ್ಲ ಉತ್ಪತ್ತಿ ಆಯಿತು. ಪ್ರಕೃತಿಯಿಂದ ಸಲೀಲ ಅಂತಂದ್ರೆ ಮಹತ್ತತ್ವದ ಪ್ರಕಟವಾಗುತ್ತೆ. ಅದರ ಒಳಗಡೆ ಆಕಾಶದಲ್ಲಿ ಸೂರ್ಯ ಮತ್ತೆ ಚಂದ್ರ, ಈ ಎರಡೂ ದೇವತೆಗಳು ಆಶ್ರಿತರಾಗಿರ್ತಾರೆ. ಜಗತ್ತನ್ನ ಉತ್ಪತ್ತಿ ಮಾಡುವಂತಹ ಬ್ರಹ್ಮನ ಸ್ವಯಂ ಪ್ರಕಾಶವುಳ್ಳ ಸ್ವರೂಪ ಏನಿದೆಯೋ ಅದೇ ಸದಾ ಎಚ್ಚರಿಕೆಯಿಂದ ಇದ್ದು ಈ ಎರಡೂ ದೇವತೆಗಳನ್ನ ಮತ್ತೆ ಪೃಥ್ವಿ ಮತ್ತೆ ಆಕಾಶವನ್ನ ಧರಿಸ್ಕೊಳ್ಳುತ್ತೆ. ಅಂಥ ಸನಾತನ ಪುರುಷನನ್ನ ಯೋಗಿ ಜನರು ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ. ಈಗ ಎಲ್ಲವೂ ಬಂದಿರೋದು ಆ ಭಗವಂತನಿಂದಾನೇ. ಅವನೇ ಎಚ್ಚರಿಕೆಯಿಂದ ಇದ್ದು ಎಲ್ಲವನ್ನ ಸರಿಯಾದ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದಾನೆ, ಮತ್ತೆ ಅವನೇ ಅದನ್ನ ಧರಿಸ್ಕೊಂಡಿದ್ದಾನೆ ಅಂತ ಅರ್ಥ. ಅಂಥ ಭಗವಂತನನ್ನ ಯೋಗಿ ಜನರು ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ. ಹೇಳಿರುವಂತ ಎರಡು ದೇವತೆಗಳಿಗೆ, ಪೃಥ್ವಿ ಮತ್ತೆ ಆಕಾಶವನ್ನ ಮತ್ತೆ ಸಂಪೂರ್ಣ ದಿಕ್ಕುಗಳಿಗೆ ಮತ್ತೆ ಈ ವಿಶ್ವವನ್ನು ಕೂಡ ಆ ಶುದ್ಧ ಬ್ರಹ್ಮನೇ ಧಾರಣೆ ಮಾಡ್ಕೊಳ್ತಾನೆ. ಅವನಿಂದಾನೇ ದಿಕ್ಕುಗಳೆಲ್ಲ ಪ್ರಕಟವಾಗುತ್ತೆ. ಅದರಿಂದಾನೇ ಜಲಪಾತ, ತೊರೆಗಳು ಅಂತ ಹೇಳ್ತೀವಲ್ವಾ, ಅದೆಲ್ಲ ಪ್ರವಾಹಿಸುತ್ತೆ. ಮತ್ತು ಅವನಿಂದಾನೇ ದೊಡ್ಡ ದೊಡ್ಡ ಸಮುದ್ರಗಳು ಪ್ರಕಟವಾಗುತ್ತೆ. ಅಂತಹ ಸನಾತನ ಭಗವಂತನನ್ನೇ ಯೋಗಿ ಜನರು ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ. ಸ್ವತಃ ವಿನಾಶಶೀಲನಾಗಿದ್ರೂ ಕೂಡ ಯಾರ ಕರ್ಮ ನಷ್ಟ ಆಗೋದಿಲ್ವೋ, ಅಂದ್ರೆ ಅವನು ಭೋಗಿಸೋದಿಲ್ವೋ, ಆ ದೇಹರೂಪಿ ರಥದ ಮನರೂಪಿ ಚಕ್ರದಲ್ಲಿ ಕಟ್ಟಿರುವಂತಹ ಇಂದ್ರಿಯ ರೂಪಿ ಕುದುರೆಗಳು ಬುದ್ಧಿವಂತ, ದಿವ್ಯ ಮತ್ತೆ ಅಜರ ಜೀವಾತ್ಮನನ್ನ ಯಾವ ಪರಮಾತ್ಮನ ಕಡೆ ಕರ್ಕೊಂಡು ಹೋಗುತ್ತೋ ಆ ಸನಾತನ ಭಗವಂತನನ್ನ ಯೋಗಿ ಜನರು ಸಾಕ್ಷಾತ್ಕಾರ ಮಾಡಿಕೊಳ್ತಾರೆ. ಆ ಪರಮಾತ್ಮನ ಸ್ವರೂಪವು ಬೇರೆ ಯಾರ ತುಲನೆಯಲ್ಲೂ ಬರೋದಿಲ್ಲ. ಅಂದ್ರೆ ಯಾರಿಗೂ ಅದನ್ನ ಹೋಲ್ಸೋದಕ್ಕಾಗೋದಿಲ್ಲ. ಅವನನ್ನ ಯಾವ ಚರ್ಮ ಚಕ್ಷುಗಳಿಂದಲೂ ಕೂಡ ನೋಡೋದಕ್ಕಾಗೋದಿಲ್ಲ. ಅಂದ್ರೆ ಈ ಒಂದು ಕಣ್ಣುಗಳಿಂದ ಅವನನ್ನ ನೋಡೋದಕ್ಕಾಗಲ್ಲ. ಯಾರು ನಿಶ್ಚಯಾತ್ಮಿಕ ಬುದ್ಧಿಯಿಂದ, ಮನಸ್ಸಿನಿಂದ ಮತ್ತೆ ಹೃದಯದಿಂದ ಅವನನ್ನ ತಿಳ್ಕೊಳ್ತಾರೋ ಅವರು ಅಮರರಾಗ್ತಾರೆ. ಆ ಸನಾತನ ಭಗವಂತನನ್ನ ಯೋಗಿ ಜನರು ಸಾಕ್ಷಾತ್ಕರಿಸ್ಕೊಳ್ತಾರೆ. 10 ಇಂದ್ರಿಯಗಳು, ಮನಸ್ಸು, ಬುದ್ಧಿ, ಈ 12 ಸಮುದಾಯ ಯಾರ ಒಳಗಡೆ ಇದೆಯೋ ಮತ್ತೆ ಯಾರು ಪರಮಾತ್ಮನಿಂದ ಸುರಕ್ಷಿತರಾಗಿರ್ತಾರೋ ಆ ಅವಿದ್ಯೆ ಅನ್ನುವಂತಹ ನದಿಯ ವಿಷಯರೂಪಿ ಮಧುರವಾದಂತಹ ಜಲವನ್ನ ನೋಡುವಂಥವನು ಮತ್ತೆ ಕುಡಿಯುವ ಜನರು ಸಂಸಾರದಲ್ಲಿ ಭಯಂಕರವಾದಂತಹ ದುರ್ಗತಿಯನ್ನ ಪಡೀತಾರೆ. ಅಂದ್ರೆ ಈ ಜಗತ್ತಲ್ಲಿ ಏನೇನಿದೆಯೋ ಅದನ್ನೆಲ್ಲ ನೋಡಿ ನಮ್ಮಲ್ಲಿ ವಿದ್ಯೆ ಅನ್ನೋದು ಇಲ್ಲ, ತಿಳುವಳಿಕೆ ಅನ್ನೋದು ಇಲ್ಲ. ಅವಿದ್ಯೆ ಇರೋದ್ರಿಂದ ಆ ವಿಷಯ ರೂಪಿ ಮಧುರ ಜಲವನ್ನ ನಾವು ನೋಡ್ತೀವಿ. ಅಂದ್ರೆ ಈ ವಿಷಯ ಪ್ರಪಂಚದಲ್ಲಿ ಏನೇನಿದೆಯೋ ಅದನ್ನೆಲ್ಲ ನೋಡ್ತೀವಿ ಮತ್ತು ಅದನ್ನ ಸವಿಬೇಕು ಅಂತ ಇಷ್ಟಪಡ್ತೀವಲ್ವಾ.
ಅದರಿಂದ ನಾವೇನು ಮಾಡ್ತೀವಿ, ಈ ಒಂದು ಜಗತ್ತಿನಲ್ಲಿ ನಾವು ದುರ್ಗತಿಯನ್ನು ಪಡಿತೀವಿ. ಇದರಿಂದ ಮುಕ್ತಿಗೊಳಿಸುವಂಥ ಆ ಸನಾತನ ಪರಮಾತ್ಮನನ್ನ ಯೋಗಿ ಜನರು ಸಾಕ್ಷಾತ್ಕರಿಸ್ಕೊಳ್ತಾರೆ. ನೋಡಿ, ಭಗವಂತ ಏನೇನೆಲ್ಲ ಮಾಡ್ತಾನೆ ಅನ್ನೋದನ್ನ ಹೇಳ್ತಾ ಹೇಳ್ತಾ ಅಂಥ ಪರಮಾತ್ಮನನ್ನ ಯೋಗಿ ಜನರು ಸಾಕ್ಷಾತ್ಕಾರ ಮಾಡ್ಕೊಳ್ತಾರೆ. ಈಗ ನಾವೆಲ್ಲ ವಿಷಯ ಭೋಗಗಳಲ್ಲಿ ಮುಳುಗಿದೀವಲ್ವಾ, ಇದರಿಂದ ಹೊರಗಡೆ ತರೋದು ಯಾರು, ಮುಕ್ತಿಯನ್ನು ಗೊಳಿಸೋರು ಯಾರು ಅಂತಂದ್ರೆ ಆ ಭಗವಂತನೇ. ಆ ಭಗವಂತನನ್ನ ನೋಡೋದಕ್ಕೆ ಮತ್ತೆ ಅವನ ಹೋಲಿಕೆಯನ್ನು ಕೊಡೋದಕ್ಕೆ ಈ ಜಗತ್ತಲ್ಲಿ ಯಾರೂ ಇಲ್ಲ. ಈ ಕಣ್ಣುಗಳಿಂದ ಆ ಭಗವಂತನನ್ನ ನೋಡೋದಕ್ಕೂ ಕೂಡ ಸಾಧ್ಯ ಇಲ್ಲ ಅನ್ನೋದು ಇದರಿಂದ ನಮಗೆ ತಿಳಿಯುತ್ತೆ. ಈಗ ಒಂದೊಂದು ವಿಷಯವನ್ನ ತಿಳ್ಕೋಬೇಕು ಅಂದ್ರೆ ಈ ಜಗತ್ತಲ್ಲಿರುವಂಥ ಪೃಥ್ವಿ, ಆಕಾಶ, ಈ ಮಹತ್ತತ್ವ ಏನಿದೆಯೋ ಎಲ್ಲವೂ ಭಗವಂತನಿಂದಾನೇ ಬಂದಿರೋದು. ಅದಕ್ಕೆ ಸೂರ್ಯನಿಗಿವಾಗ ಪ್ರಕಾಶವನ್ನು ಕೊಡುವಂಥ ಶಕ್ತಿ ಇದೆ ಅಂತಂದ್ರೆ ಅದು ಸ್ವಯಂ ಸೂರ್ಯನಿಂದ ಬರ್ತಾ ಇರೋದಲ್ಲ, ಆ ಭಗವಂತ ಆ ಮೂಲಕ ನಮಗೆ ಕೊಡ್ತಾ ಇದ್ದಾನೆ. ಅಂದ್ರೆ ಭಗವಂತನಿಂದ ಸೂರ್ಯ ತಗೊಂಡು ನಮಗೆ ಬೆಳಕು ಕೊಟ್ರೆ, ಆ ಚಂದ್ರ ಸೂರ್ಯನಿಂದ ಬೆಳಕನ್ನ ತಗೊಂಡು ನಮಗೆ ಬೆಳಕನ್ನ ಕೊಡ್ತಾನೆ. ಆ ರೀತಿ ಎಲ್ಲವೂ ಕೂಡ ಭಗವಂತನಿಂದಾನೇ ಆಗಿರುವಂಥದ್ದು. ಅಂಥ ಭಗವಂತನನ್ನ ಯೋಗಿ ಜನರು ಸಾಕ್ಷಾತ್ಕರಿಸ್ಕೊಳ್ತಾರೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಏನು ಹೇಳ್ತಾರೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.